Hello students. In the last class we will discuss about the three types of errors, right? So now let us look at another topic, that is the combination of error. There are three rules for the combination of error. First rule says, that is rule number 1, when two quantities are added or subtracted. ಯಾವ ಒಂದು ಕ್ವಾಂಟಿಟಿನ ಆ್ಯಡ್ ಮಾಡ್ತಿದ್ದೀವಿ ಆರ್ ಸಬ್ಟ್ರಾಕ್ಟ್ ಮಾಡ್ತಿದ್ದಾಗ ದ ಆಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್ ಈಸ್ ದಿ ಸಮ್ ಆಫ್ ದಿ ಆಬ್ಸಲ್ಯೂಟ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟೀಸ್. ಸೊ ಆಬ್ಸಲ್ಯೂಟ್ ಎರರ್ ಅಂತ ಅಂದರೆ ಏನು ಹೇಳಿದ್ವಿ? ದ ಆಬ್ಸಲ್ಯೂಟ್ ಎರರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಡಿವಿಜುವಲ್ ಮೆಷರ್ಮೆಂಟ್ ಆ್ಯಂಡ್ ದ ಟ್ರೂ ವ್ಯಾಲ್ಯೂ, ರೈಟ್? ಸೊ ಇವಾಗ ನಮಗೆ ಇಲ್ಲಿ ಹೇಳ್ತಾ ಇರೋದು ಟೂ ಕ್ವಾಂಟಿಟೀಸ್ ಆರ್ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್, ದ ಆಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್. ನಮಗೆ ಬರೋಂಥ ರಿಸಲ್ಟ್ ಆಬ್ಸಲ್ಯೂಟ್ ಎರರ್ ಆಗಿದ್ದರೆ ಅದ್ರದ್ದು ರಿಸಲ್ಟ್ ಏನಾಗಿರುತ್ತೆ? ಸಮ್ ಆಫ್ ದಿ ಆಬ್ಸಲ್ಯೂಟ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟಿ. ಸೊ ಆಬ್ಸಲ್ಯೂಟ್ ಎರರ್ನ ಯಾವ ರೀತಿ ಡಿನೋಟ್ ಮಾಡ್ತಿದ್ವಿ? ಡೆಲ್ಟಾ ಅನ್ನೋ ಸಿಂಬಲಲ್ಲಿ ಡಿನೋಟ್ ಮಾಡ್ತಿದ್ವಿ, ವಿಚ್ ಈಸ್ ಇನ್ ದ ಮಾಡ್ಯುಲಸ್ ಕ್ವಾಂಟಿಟಿ, ರೈಟ್? ಸೊ in order to understand this rule, you have to know clearly the absolute error, relative error and the percentage error, right? So the absolute error ge example, let us suppose we have the two quantities. I'll just take here as a x and y. You may take a and b or something like which one is better, understand you can take that. Here if two quantities x and y are added up to form another quantity, that is z. When we add these two quantity we get some result, right? a plus b is equal to something c. ನಮಗೆ ಆನ್ಸರ್ ಸಿಗೋದು ಏನಾಗಿರುತ್ತೆ? ಅದನ್ನು ನಾವು ಆನ್ಸರ್ ಝೆಡ್ ಆಗಿರುತ್ತೆ. ಇಲ್ಲಿ ನಾನು ಝೆಡ್ನ ಆನ್ಸರ್ ಅನ್ನೋಂಗೆ ತೊಗೊಂಡಿದ್ದೀನಿ, ದಟ್ ಈಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ವಿ ಗೆಟ್ ಅನದರ್ ಕ್ವಾಂಟಿಟಿ, ದಟ್ ಈಸ್ ಝೆಡ್. ಸೊ the two quantities are x and y added up to form another quantity z. Then therefore the delta z, ಹಾಗಾದರೆ ಎರರ್ ಏನಾಗಿರುತ್ತೆ? ಡೆಲ್ಟಾ z is equals to ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ. ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ ಇಂದ ಸಿಗೋದು ನಮಗೆ ಡೆಲ್ಟಾ z ಆಗಿರುತ್ತೆ. Then the rule says in that case error involved in z, that is the absolute error involving in z, will be equal to the sum of the absolute error involved in x and y. ಈಗ ಎರರ್ ಅನ್ನೋ ಅಂಥದ್ದನ್ನೇ ನಾವು ಡೆಲ್ಟಾ ಅನ್ನೋ ಸಿಂಬಲಲ್ಲಿ ಡಿನೋಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ? ದ ಆಬ್ಸಲ್ಯೂಟ್ ಎರರ್ ಇನ್ವಾಲ್ವಿಂಗ್ ಇನ್ ಝೆಡ್ ವಿಲ್ ಬಿ ಈಕ್ವಲ್ ಟು ದ ಸಮ್ ಆಫ್ ದ ಆಬ್ಸಲ್ಯೂಟ್ ಎರರ್ ಇನ್ವಾಲ್ವಿಂಗ್ ಇನ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಆ್ಯಂಡ್ ವೈ, ರೈಟ್? ಸೊ ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ ಇಂದು ಎರರ್ ಏನು ಇನ್ವಾಲ್ವ್ ಆಗಿದೆ ಅದರದ್ದು ನಮಗೇನು ಸಿಗ್ತಾ ಇದೆ? ಡೆಲ್ಟಾ ಝೆಡ್ ಸಿಗ್ತಾ ಇದೆ. ಅದೇ ಎಕ್ಸ್ ಪ್ಲಸ್ ವೈ ಇಂದು ಅಬ್ಸಲ್ಯೂಟ್ ವ್ಯಾಲ್ಯೂ ಏನು ಸಿಗ್ತಾ ಇದೆ? ಝೆಡ್ ಸಿಗ್ತಾ ಇದೆ. ಎರರ್ ಏನು ಸಿಗ್ತದೆ? ಡೆಲ್ಟಾ ಝೆಡ್ ಸಿಗ್ತದೆ. ವಿಲ್ ಬಿ now see how we are saying that z is a physical quantity which is the sum of the physical quantities in x and y. ಹೇಗೆ ಇದನ್ನು ನಾವು ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ ಅಂತ ಹೆಂಗೆ ಹೇಳ್ತಾ ಇದ್ದೀವಿ ಅಂತ ನಾವು ನೋಡೋಣ. ಸೊ ದಟ್ ಈಸ್ ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ. ನಮಗೆ ಗೊತ್ತು ಆಬ್ಸಲ್ಯೂಟ್ ಎರರಲ್ಲಿ ಅಡಿಷನ್ ಮಾಡ್ತೀವಿ ನಾವು. ಸೊ ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ. ಓಕೆ, ನಾವು ಲೆಟ್ ಅಸ್ ಸಪೋಸ್ ದ ಕ್ವಾಂಟಿಟಿ ಎಕ್ಸ್ ಇನ್ವಾಲ್ವ್ಸ್ ದ ಆಬ್ಸಲ್ಯೂಟ್ ಎರರ್. ಈಗ ಎಕ್ಸ್ ಅನ್ನೋ ಅಂಥದ್ದು ಒಂದು ಆಬ್ಸಲ್ಯೂಟ್ ಎರರ್ನ ಅದು ಕಂಟೈನ್ ಮಾಡಿದೆ, ಅಂದರೆ ಇಟ್ಕೊಂಡಿದೆ, ಅಂದರೆ ಅದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ? ಎಕ್ಸಿಂದು ವ್ಯಾಲ್ಯೂ ಅಬ್ಸಲ್ಯೂಟ್ ಎರರ್ ಏನಾಗಿರುತ್ತೆ? ಡೆಲ್ಟಾ ಎಕ್ಸ್ ಆಗಿರುತ್ತೆ. ಸೊ ಇನ್ ದ್ಯಾಟ್ ಮೆಷರ್ಮೆಂಟ್ ಆ್ಯಂಡ್ ದ ವೈ ಇನ್ವಾಲ್ವ್ಸ್ ದ ಆಬ್ಸಲ್ಯೂಟ್ ಎರರ್. ಈಗ ವೈ ಏನನ್ನು ತೊಗೊಂಡಿದೆ? ಅಬ್ಸಲ್ಯೂಟ್ ಎರರ್ನ ತೊಗೊಂಡಿದೆ, ಅಂದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ? ವೈ ಇದು ಅಬ್ಸಲ್ಯೂಟ್ ಎರರ್ ಇಸ್ ಡೆಲ್ಟಾ ವೈ ಇನ್ ಇಟ್ಸ್ ಮೆಷರ್ಮೆಂಟ್. ಓಕೆ, so that is the x is delta x absolute error, y the absolute error delta y. In this case we can say the quantity z also involves some error in its measurement, right? ಈಗ ಎಕ್ಸ್ ಮತ್ತು ವೈ ಅಬ್ಸಲ್ಯೂಟ್ ಎರರ್ನ ತೊಗೊಂಡು ಅದ್ರ ಮೆಷರ್ಮೆಂಟಲ್ಲಿ ಅಬ್ಸಲ್ಯೂಟ್ ಎರರ್ನ ತೊಗೊಂಡಿದೆ ಅಂತ ಅಂದರೆ ಎಕ್ಸಿಂದು ಅಬ್ಸಲ್ಯೂಟ್ ಎರರ್ ಡೆಲ್ಟಾ ಎಕ್ಸ್ ಆಗಿದೆ, ವೈಯಿಂದ ಅಬ್ಸಲ್ಯೂಟ್ ಎರರ್ ಡೆಲ್ಟಾ ವೈ ಆಗಿದೆ, ಅಂದರೆ ಝೆಡ್ಡಿಂದ ಅಬ್ಸಲ್ಯೂಟ್ ಎರರ್ ಏನಾಗಿದೆ? ಡೆಲ್ಟಾ ಝೆಡ್ ಆಗಿದೆ. ಸೊ ವಿ ಕ್ಯಾನ್ ರೈಟ್ ಎಕ್ಸ್ ಇಸ್ ಈಕ್ವಲ್ ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಆರ್ ದ ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ. See the relationship between all this case, and hence we can write in this case as z plus delta z is equal to
x plus delta x. Just you multiply those. ಅಂದರೆ ಈಗ z ಪ್ಲಸ್ಸಿಗೆ ಏನಾಗ್ತೀರಾ ಎಕ್ಸ್ ಪ್ಲಸ್ ವೈ ಆಗ್ತೀರಾ, ಪ್ಲಸ್ ಆಫ್ ಡೆಲ್ಟಾ ಝೆಡ್ಡಿಗೆ ಏನಾಗ್ತೀರಾ ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ಝೆಡ್ ಆಗ್ತೀರಾ. ನೆಕ್ಸ್ಟ್ ಯು ಸ್ಪ್ಲಿಟ್ ಆನ್ ದೋಸ್ ಥಿಂಗ್ಸ್ ಆನ್ ದ ಸೇಮ್ ಕ್ವಾಂಟಿಟಿ ಆನ್ ದ ಸೇಮ್ ಸೈಡ್ ಆ್ಯಂಡ್ ಅನದರ್ ಕ್ವಾಂಟಿಟಿ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ದಟ್ ಈಸ್ ಎಕ್ಸ್ ಟರ್ಮ್ನೆಲ್ಲ ಒನ್ ಸೈಡ್ ಪ್ಲಸ್ ಮಾಡ್ಕೊಳ್ಳಿ ಆ್ಯಂಡ್ ವೈ ಟರ್ಮ್ನ ಒನ್ ಸೈಡ್ ಪ್ಲಸ್ ಮಾಡ್ಕೊಳ್ಳಿ. ದಟ್ ವಿ ಗೆಟ್ ಝೆಡ್ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಝೆಡ್ ಪ್ಲಸ್ y plus delta y. Okay, next now we can arrange these equations by z plus delta z is equals to true value nella one kade andre x plus y plus error absolute error alla one kade delta x plus delta y. Now if we equate both the sides of equation we get z is equals to x plus y anta ಸಿಕ್ತು ನಮಗೆ. given ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಇದು ನಮಗೆ ನಾವೇ ತಗೊಂಡಿರೋದು ರೈಟ್, ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಅನ್ನೋದು ನಾವೇ ತಗೊಂಡು, ಸೊ ಇಟ್ ಈಸ್ ಕಾಲ್ಡ್ ಗಿವನ್. ನೆಕ್ಸ್ಟ್ ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ. ಸೊ ಇಲ್ಲಿ ನೀವು ನೋಡ್ಬೋದು ಝೆಡ್ ಇರೋ ಟರ್ಮಲ್ಲಿ ಏನಿದೆ ಎಕ್ಸ್ ಪ್ಲಸ್ ವೈ ಇದೆ, ಸೊ ಝೆಡ್ ಇಸ್ ಎಕ್ಸ್ ಪ್ಲಸ್. ಡೆಲ್ಟಾ ಝೆಡ್ ಇರೋ ಟರ್ಮಲ್ಲಿ ಏನಿದೆ ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ. ಇನ್ ದಿಸ್ ವಿ ಗೆಟ್ ದ ಈಕ್ವೇಷನ್ ದಟ್ ಈಸ್ ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ. That means when two quantities are added to give the third quantity, then the absolute error in the two quantities also added up give the absolute error in the third quantity, correct? So we prove the rule 1. Next we move on to the rule 2. Rule 2 says when two quantities are multiplied or divided, the relative error in the result is the sum of the relative error in the multiplier. ಇಲ್ಲಿ absolute error ಅಲ್ಲ, relative error ಗೆ ಹೇಳ್ತಾ ಇರೋದು. when two quantities are multiplied or divided, ಯಾವ ಒಂದು ಕ್ವಾಂಟಿಟಿನ ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಥವಾ ಡಿವೈಡ್ ಮಾಡ್ತಿದ್ದೀವಿ ಅಂತ ಅಂದಾಗ ದ ರಿಲೇಟಿವ್ ಎರರ್ ಈಸ್ ದ ರಿಸಲ್ಟ್ ಆಫ್ ದಿ ಸಮ್ ಆಫ್ ದಿ ರಿಲೇಟಿವ್ ಎರರ್ ಇನ್ ದ ಮಲ್ಟಿಪ್ಲೈಯರ್. ಸೊ ಆ ರಿಲೇಟಿವ್ ಎರರ್ನ ಏನಂತ ಹೇಳಿದ್ವಿ, the relative error is the ratio between the mean value to the delta mean, right? ಸೊ ಅದೇನಾಗಿರುತ್ತೆ ರೇಷಿಯೋ ಆಗಿರುತ್ತೆ. ಸೊ ಈ ರಿಲೇಟಿವ್ ಎರರ್ ಇರಬೇಕಾದ್ರೆ ಏನು ಹೇಳ್ತಿದ್ದಾರೆ ಈಗ ರೂಲಲ್ಲಿ ಏನು ಹೇಳ್ತಿದೆ ಅಂದರೆ ಕ್ವಾಂಟಿಟಿ ಆರ್ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್, ದ ರಿಲೇಟಿವ್ ಎರರ್ ಇನ್ ದ ರಿಸಲ್ಟ್ ಏನಾಗಿರುತ್ತೆ ರಿಲೇಟಿವ್ ಎರರ್ ರಿಸಲ್ಟು ಸಮ್ ಆಫ್ ದ ರಿಲೇಟಿವ್ ಎರರ್ ಇನ್ ದ ಮಲ್ಟಿಪ್ಲೈಯರ್ಸ್ ಆಗಿರುತ್ತೆ. ಇದನ್ನು ರೂಲ್ 2 ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಪೋಸ್ ವಿ ಹ್ಯಾವ್ ಟು ಕ್ವಾಂಟಿಟೀಸ್ ಎಕ್ಸ್ ಆ್ಯಂಡ್ ವೈ ಇದೆ ಅಂತ ಅಂದ್ಕೊಳ್ಳಿ, ಆ್ಯಂಡ್ ದ ಥರ್ಡ್ ಕ್ವಾಂಟಿಟಿ ಈಸ್ ಝೆಡ್ ಇನ್ವಾಲ್ವ್ಸ್ ದ ಪ್ರಾಡಕ್ಟ್ ಆಫ್ ಎಕ್ಸ್ ಆ್ಯಂಡ್ ವೈ. ದಟ್ ಈಸ್ ಝೆಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ ಅಂತ ತಗೋಬೇಕು. ನೆಕ್ಸ್ಟ್ ಲೆಟ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ಸೇಮ್ ಆ್ಯಸ್ ಇಟ್ ಈಸ್ ಅವಾಗ ಹೆಂಗೆ ಬರೆದಿದ್ರು ಹಾಗೆ, ಬಟ್ ಇಯರ್ ಮಲ್ಟಿಪ್ಲಿಕೇಶನ್ ನಾಟ್ ಅಡಿಷನ್. ಸೊ ಇಂಟು y plus delta y. So z plus delta z is equals to just multiply x into y plus x into delta y plus y into delta x or delta x into y plus delta x into delta y. Next you have to divide the LHS by z and RHS by x and y. ಸಿನ್ಸ್ ಡೆಲ್ಟಾ ಅಂತ ಅಂದರೆ ಏನು ಎರರ್ ಅಲ್ವಾ, ವಿಚ್ ಈಸ್ ವೆರಿ ನೆಗ್ಲಿಜಬಲ್. ಸೊ ಡೆಲ್ಟಾ ಎಕ್ಸ್ ಆ್ಯಂಡ್ ಡೆಲ್ಟಾ ವೈ ಎರಡೂ ಕೂಡ ಡೆಲ್ಟಾದಲ್ಲಿದೆ, ಸೊ ದಟ್ ಟರ್ಮ್ ಕ್ಯಾನ್ ಬಿ ಇಗ್ನೋರ್ಡ್. ದಟ್ ಈಸ್ ಡೆಲ್ಟಾ ಎಕ್ಸ್ ಆ್ಯಂಡ್ ಡೆಲ್ಟಾ ವೈ ಕ್ಯಾನ್ ಬಿ ಇಗ್ನೋರ್ಡ್. ದೆನ್ ಡಿವೈಡ್ ಎಲ್ ಎಚ್ ಎಸ್ ಬೈ ಝೆಡ್, ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್, ಆ್ಯಂಡ್ ಆರ್ ಎಚ್ ಎಸ್ ಬೈ ಎಕ್ಸ್ ಆ್ಯಂಡ್ ವೈ, ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್ ಬೈ ಎಕ್ಸ್ ವೈ. ಸೊ ವಿ ಗೆಟ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ನ ಡಿವೈಡೆಡ್ ಬೈ ಝೆಡ್ ಮಾಡಿದಾಗ ಏನು ಸಿಗುತ್ತೆ, ಝೆಡ್ ಝೆಡ್ ಕ್ಯಾನ್ಸಲ್ ಆಗಿ 1 ಪ್ಲಸ್ ಡೆಲ್ಟಾ ಝೆಡ್ ಬೈ ಝೆಡ್ ಅಂತ ಅಂದರೆ ಡೆಲ್ಟಾ ಝೆಡ್ ಬೈ ಝೆಡ್ ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಅಂತ ಅಂದರೆ 1 ಪ್ಲಸ್ ಎಕ್ಸ್ ಡೆಲ್ಟಾ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಅಂತ ಅಂದರೆ ಡೆಲ್ಟಾ ವೈ ಬೈ ವೈ ಪ್ಲಸ್ ಡೆಲ್ಟಾ ವೈ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವೈ ಅಂತ ಅಂದರೆ ಡೆಲ್ಟಾ ಎಕ್ಸ್ ಬೈ ಎಕ್ಸ್. And this delta x into delta y can be neglected, that is considered as 0. Next so we get here 1 and 1 get cancelled, so remaining part will be delta z divided by z which is equals to delta x divided by x
plus delta y divided by y. I'll just write the delta x by x first and next delta y by y because x plus y, no. So in that form, so we did the, we proved the rule 2 that in case of a multiplication, the relative error, because this is the relative error. We saw the definition of relative error, right? It was the ratio of absolute error to the actual quantity. Absolute error ಏನಾಗಿದೆ ಇಲ್ಲಿ delta z. So actual quantity ಯಾವುದು z. So ratio of the absolute error to the actual value, that is delta z by z is equals to delta x by x plus delta y by y. That means the relative error is equal to the sum of the relative error of the two quantity. ಅದನ್ನೇ ಈ ರೂಲ್ ಏನು ಹೇಳಿದೆ, the two quantities are multiplied or divided. The relative error in the result is sum of the relative error in the multiplier. Okay, next, so we can try this by division also. In case of division, ಇದನ್ನೇ ನೀವು ಏನಾದ್ರು ಡಿವಿಷನಲ್ಲಿ ತಗೋಬೇಕು ಅಂತಂದರೆ, ನಾವಿಲ್ಲಿ ಹೇಳಿರೋದು ಮಲ್ಟಿಪ್ಲೈ ಆರ್ ಡಿವೈಡೆಡ್ ಅಲ್ವಾ. ಸೊ ಡಿವಿಷನಲ್ಲಿ ತಗೋಬೇಕು ಅಂದರೆ z is equals to x divided by y ಅಂತ ತಗೊಳ್ಳಿ, ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಇಲ್ಲಿ z is equals to x into y ಅಂತ ತಗೊಂಡಿದ್ದೀನಿ. ಸೊ ನೀವಲ್ಲಿ z is equals to x by y ಅಂತ ತಗೊಂಡು ಮಾಡ್ಬೋದು. we will get the same answer, that is delta z by z is equals to delta x by x plus delta y by y. Next we move on to the rule 3. The rule 3 says the relative error in the physical quantity raised to the power k is the k times the relative error in the individual quantity. ಸೊ ಇಲ್ಲೂ ಕೂಡ ರಿಲೇಟಿವ್ ಎರರ್ ಬಗ್ಗೆನೇ ಹೇಳ್ತಾ ಇದೆ. ದ ರಿಲೇಟಿವ್ ಎರರ್ ಇನ್ ದ ಫಿಸಿಕಲ್ ಕ್ವಾಂಟಿಟಿ ರೈಸ್ಡ್ ಟು ದಿ ಪವರ್ ಕೆ. ಈಗ ಯಾವುದೋ ಒಂದು ರಿಲೇಟಿವ್ ಎರರ್ ಇದೆ, ಅದ್ರದ್ದು ಪವರ್ ಇರುತ್ತೆ ಆ್ಯಂಡ್ ಇಸ್ ದ ಕೆ ಟೈಮ್ಸ್ ದ ರಿಲೇಟಿವ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟಿ. ಇಲ್ಲಿ ಕೆನ ಫಾರ್ ಎಕ್ಸಾಂಪಲ್ ಅನ್ನು ತೊಗೊಂಡಿದ್ದಾರೆ. ಸೊ ಯಾವುದ್ರದ್ದು ಪವರ್ ಆಗಿರುತ್ತೋ ಅದ್ರದ್ದು ಪವರ್ ಮಲ್ಟಿಪ್ಲೈ ಆಗಿ ಇಂಡಿವಿಜುವಲ್ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಇರೋದಿಲ್ಲಿ. ಸೊ ಎಕ್ಸಾಂಪಲ್, ಈಗ z is equals to a ಪವರ್ k ಅಂತ ಇದೆ ಅನ್ಕೊಳ್ಳಿ. ಸೊ ಅದನ್ನು ನಾವು ಈ ರೂಲ್ 3 ಅಕಾರ್ಡಿಂಗ್ ಟು ರೂಲ್ 3 ಪವರ್ ಇದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ, ರೈಸ್ಡ್ ದ ಪವರ್ k ಇಸ್ ದ k ಟೈಮ್ಸ್ ದಿ ಅಂದ್ರೆ ಅಲ್ಲಿಗೆ k ಇಂಟು ರಿಲೇಟಿವ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟಿ ಯಾವುದು a. ಸೊ k ಆಫ್ a ಅಂತ ಬರೀಬೋದು. ಸೊ ಲೆಟ್ ಅಸ್ ಟೇಕ್ if we define an any other there are the physical quantities, say a raised to the power k, that is z is equals to a power k. In that case delta z by z is equals to k times the delta a by a, because the relative error alva ಅವರು ಹೇಳ್ತಾ ಇರೋದು. ಸೊ ರಿಲೇಟಿವ್ ಎರರ್ ಅಲ್ಲಿ ಏನಾಗಿರುತ್ತೆ, ರೇಷಿಯೋ ಆಫ್ ದಿ absolute error to the ratio of the absolute error to the actual quantity. So delta z by z is equals to k times the delta a by a. ಸೊ ಕೆನ ಏನಕ್ಕೆ ಹಾಕಿದ್ದೀನಿ ಅಂತ ಗೊತ್ತು ನಿಮಗೆ, ಪವರ್ ಇದ್ದರೆ ಅದು ಆ ಪವರಿನ ಟೈಮ್ಸ್ ಆಫ್ ದ ರಿಲೇಟಿವ್ ಎರರ್ ಆಗುತ್ತೆ. ಸೊ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳಿ ಅದೇ ಥರ, z is equals to a ಪವರ್ 4 b ಪವರ್ 1/3 ಡಿವೈಡೆಡ್ ಬೈ c ಸ್ಕ್ವೇರ್ d ಪವರ್ 3/2 ಇದೆ. ಸೊ ಇದನ್ನು ನಾವು ರಿಲೇಟಿವ್ ಎರರಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಡೆಲ್ಟಾ z ಬೈ z ಇಸ್ ಈಕ್ವಲ್ ಟು 4 ಇಂಟು ಆ ಪವರ್ ಇದು ಟೈಮ್ಸ್ ಎಷ್ಟಾಗುತ್ತೆ, ಡೆಲ್ಟಾ ಎ ಬೈ ಎ ಆಗುತ್ತೆ, ಪ್ಲಸ್ 1/3 ಆಫ್ ಡೆಲ್ಟಾ ಬಿ ಬೈ ಬಿ, ಪ್ಲಸ್ 2 ಟೈಮ್ಸ್ ಆಫ್ ಡೆಲ್ಟಾ ಸಿ ಬೈ ಸಿ, ಪ್ಲಸ್ 3/2 ಟೈಮ್ಸ್ ಆಫ್ ಡೆಲ್ಟಾ ಡಿ ಬೈ ಡಿ. So whether it is a multiplication or division, the relative error of each of the quantity will get added up and the power will get multiplied, and that is the simple found. That is the simple funda. Whether it is a multiplication or the division, the rule will remains the same. So we study the 3 rules in combination of error. Now we will look up some numerical problem based on these 3 rules. Okay, the combination of error. Let us look at the 3 rules, that is the numerical problems. The first problem number 1. Temperature of the 2 bodies measured by a thermometer are T1 is equals to 20 degrees Celsius and T2 is equals to 20 degrees Celsius plus or minus 0.5 degrees Celsius and T2 is equals to 50 degrees Celsius plus or minus
0.5 degrees Celsius. Calculate the temperature difference and error. Solution. Now we will get the calculate the temperature difference first. So temperature difference is equals to delta T is equals to T2 minus T1. So delta T is equals to 50 degrees Celsius plus or minus 0.5 degrees Celsius. Minus of, because T2 minus, right? T1 is 20 degrees Celsius plus or minus 0.5 degrees Celsius, which is equals to 1 degree Celsius. Now first you have to subtract the values, ಟ್ರೂ ವ್ಯಾಲ್ಯೂಸ್ ಅಂತ ಅಂದರೆ ಯಾವುದು 50 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್. ಸೊ ಹಾಗಾದರೆ 0.5 ಡಿಗ್ರಿ ಸೆಲ್ಸಿಯಸ್ ಮತ್ತು 0.5 ಡಿಗ್ರಿ ಸೆಲ್ಸಿಯಸ್ ಏನು? ದಟ್ ಈಸ್ ದ ಎರರ್ಸ್, ರೈಟ್? ಸೊ ದಟ್ ಈಸ್ 50 ಟ್ರೂ ವ್ಯಾಲ್ಯೂನ ಮೈನಸ್ ಮಾಡ್ಕೊಳ್ಳಿ ಫಸ್ಟು. 50 ಡಿಗ್ರಿ ಸೆಲ್ಸಿಯಸ್ ಮೈನಸ್ 20 ಡಿಗ್ರಿ ಸೆಲ್ಸಿಯಸ್ ಎಷ್ಟು? 30 ಡಿಗ್ರಿ ಸೆಲ್ಸಿಯಸ್. ಸೊ 30 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಟೆಂಪರೇಚರ್ ಡಿಫ್ರೆನ್ಸ್. ಓಕೆ, ದೆನ್ ಫಸ್ಟ್ 1 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಎರರ್ ಇನ್ವಾಲ್ವ್ಡ್ ಇನ್ ಇಟ್. 1 ಡಿಗ್ರಿ ಸೆಲ್ಸಿಯಸ್ ಹೆಂಗೆ ಬಂತು? 0.5 degrees Celsius plus 0.5 degrees Celsius. Because we study that when two quantities are added or subtracted to give the third quantity, in that case the errors are added up. So in this case 0.5 plus 0.5 is equal to 1 degree Celsius. That is what the error involved in it. Okay. Next we move on to the second problem. I hope you all understood this. They just ask the calculate the temperature difference and error ಅಂತ ಕೇಳಿದ್ದಾರೆ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದಂಗೆ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು T2 ಮೈನಸ್ T1. ವ್ಯಾಲ್ಯೂಸ್ ಹಾಕ್ಕೊಳ್ಳಿ, ಜಸ್ಟ್ ಸಬ್ಟ್ರಾಕ್ಟ್ ದೋಸ್ ಥಿಂಗ್ಸ್, ಟ್ರೂ ವ್ಯಾಲ್ಯೂ ಫಸ್ಟ್. ಆ್ಯಂಡ್ ಎರರ್ನ ಕೇಳಿದ್ದಾರೆ. ಎರರ್ ಯಾವುದು ಇದರಲ್ಲಿ? 0.5 ಆ್ಯಂಡ್ 0.5. ಇಲ್ಲಿ ನಾವು ಏನು ಹೇಳ್ತಿರೋದು, ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಎರರ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು, ನಾಟ್ ಸಬ್ಟ್ರಾಕ್ಟ್ ಮಾಡಬಾರ್ದು, ಎರರ್ಸ್ನ ಆ್ಯಡ್ ಮಾಡಬೇಕು. ಸೊ 0.5 ಪ್ಲಸ್ 0.5 ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ 1 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಎರರ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಪ್ರಾಬ್ಲಮ್, ದಟ್ ಈಸ್ ಫೈಂಡ್ ದ ರಿಲೇಟಿವ್ ಎರರ್ ಇನ್ G when capital T is equal to 2 pi root of L by G. Solution is ಇಷ್ಟು ಕೊಟ್ಬಿಟ್ರಪ್ಪ. ಈಗ ಫೈಂಡ್ ದ ರಿಲೇಟಿವ್ ಎರರ್ ಇನ್ G ಅಂತ ಕೇಳಿದ್ದಾರೆ. ಫಾರ್ಮುಲಾ ಕೊಟ್ಟಿದ್ದಾರೆ, T is equals to 2 pi of root of L by G ಅಂತ. This is the famous formula, that is the expression which is the period of simple pendulum, right? ಇದು ಏನು? ಸಿಂಪಲ್ ಪೆಂಡುಲಮ್ ಇಂದು ಫೇಮಸ್ ಎಕ್ಸ್ಪ್ರೆಷನ್ ಇದು. T is equals to 2 pi into root of L by G. ನೀವು ಇದನ್ನು ನಿಮ್ಮ ಎಕ್ಸ್ಪೆರಿಮೆಂಟಲ್ಲಿ ಇದೇ ಫಾರ್ಮುಲಾನೇ ಫೈಂಡ್ ಔಟ್ ಮಾಡ್ತೀರಾ ಯಾವ ರೀತಿ ಬಂತು ಈ ಫಾರ್ಮುಲಾ ಅಂತ. ನೆಕ್ಸ್ಟ್ ವಿ ವಿಲ್ ಜಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ದಟ್ ಈಸ್ ಅವ್ರು ಏನನ್ನು ಕೇಳಿರೋದಲ್ಲಿ ಜಿನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಜಿ ನಮಗೆ ಗೊತ್ತಿಲ್ಲ. ಜಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಫಸ್ಟ್. ದೆನ್ ಇಲ್ಲಿ ನಮಗೇನು ಮಾಡಬೇಕು? ಜಿನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಈ ಫಾರ್ಮುಲಾದಲ್ಲಿ ನಮಗೆ ಜಿ ಎಲ್ಲಿದೆ? ವಿಚ್ ಈಸ್ ಇನ್ ದ ಸ್ಕ್ವೇರ್ ರೂಟ್, ರೈಟ್? ಸೊ ಇನ್ ಆರ್ಡರ್ ಟು ರಿಮೂವ್ ದ ಸ್ಕ್ವೇರ್ ರೂಟ್, ಫಸ್ಟ್ ವಿ ಹ್ಯಾವ್ ಟು ಸ್ಕ್ವೇರ್ ಆನ್ ಬೋತ್ ಸೈಡ್. ಸೊ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 pi whole square ಅಂತಾನೆ. 2 square is 4 and pi square. Root of L divided by G whole square ಅಂದರೆ root and square get cancel, remaining will be L by G. So just you put this G on the left hand side, that is G is equals to 4 pi square L divided by T square. ನಮಗೆ G ಅಲ್ವಾ ಬೇಕಾಗಿರೋದು? ಸೊ ನಮಗೆ G ಇವಾಗ ಸಿಕ್ತು. ನೆಕ್ಸ್ಟ್ ದೇ ಹ್ಯಾವ್ ಟು ಫೈಂಡ್ ದ ರಿಲೇಟಿವ್ ಎರರ್. ರಿಲೇಟಿವ್ ಎರರ್ ಇನ್ G ಅಂತ ಕೇಳಿರೋದು. ಸೊ ರಿಲೇಟಿವ್ ಎರರ್ನ ನಾವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ? ರೇಷಿಯೋ ಆಫ್ ದ ಅಬ್ಸಲ್ಯೂಟ್ ಎರರ್ ಟು ದ ಆ್ಯಕ್ಚುಯಲ್ ವ್ಯಾಲ್ಯೂ ಅನ್ನೋ ಥರ ಎಕ್ಸ್ಪ್ರೆಸ್ ಮಾಡ್ತೀವಲ್ವ. ಸೊ ರೇಷಿಯೋದಲ್ಲಿ ಬರೀಬೇಕು ನಾವು ಜಿನ ಅಂತಂದರೆ ಡೆಲ್ಟಾ G ಬೈ G ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನಾಗುತ್ತೆ? 4 pi ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಎಲ್ ಇಸ್ ದ ಒನ್ ಕ್ವಾಂಟಿಟಿ, ಸೊ ದಟ್ ಈಸ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಆಗುತ್ತೆ. ಪ್ಲಸ್ ಇಲ್ಲಿ ಕೆಳಗಡೆ ಟಿ ಸ್ಕ್ವೇರಲ್ಲಿದೆ. ಸೊ ಟಿ ಸ್ಕ್ವೇರಲ್ಲಿದ್ದಾಗ ನಾನು ಆಲ್ರೆಡಿ ಇನ್ ದ ರೂಲ್ 3ಅಲ್ಲಿ ಹೇಳಿದೆ, ಪವರ್ ಇದ್ದಿದ್ದು ಅದು ಟೈಮ್ಸ್ ಆಫ್ ದಟ್ ಕ್ವಾಂಟಿಟಿ ಆಗುತ್ತೆ. ಸೊ ಟಿ ಸ್ಕ್ವೇರನ್ನು 2 times ಆಫ್ ಡೆಲ್ಟಾ ಟಿ ಬೈ ಟಿ ಅಂತ ಬರ್ಕೋಬೋದು, ರೈಟ್? ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಪ್ಲೀಸ್ ಈ ಕ್ಲಾಸ್ನ ಕ್ಲೀನಾಗಿ ವಾಚ್ ಮಾಡಿ, ಆ್ಯಂಡ್ ಏನೇ ಡೌಟ್ ಇದ್ದರೂ ಯು ಕ್ಯಾನ್ ಆಸ್ಕ್ ಮೀ ಅಟ್ ಎನಿ ಟೈಮ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.